ಇಲ್ಲ ಇದು ಈ ಕ್ಯಾರೆಕ್ಟ್ರ್ ಮಾಡಬೇಕಾದ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಇದು ಬೇರೆ ಭಾಷೆಯಲ್ಲಿ ಬರ್ತಿದೆ, ಬಟ್ ಬೇರೆ ಭಾಷೆಯಲ್ಲಿ ಇಷ್ಟು ಬಾಡಿ ಲ್ಯಾಂಗ್ವೇಜ್ ಇರೋ ಕ್ಯಾರೆಕ್ಟರ್ ಅಲ್ಲ ಇದು. ಆದರೆ ಭಾಳ ಸಟ್ಲಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಆಡಿಯನ್ಸ್ಗೆ, ನಮ್ಮ ನೇಟಿವಿಟಿಗೆ ನಾನೇ ಸುಮಾರು ಜನ ಈ ಥರ ನೋಡಿದ್ದೀನಿ. ಒಂದು ಬಾಯಿ ಬಡಿಕಿರಾಗಿರ್ತಾರೆ, ಕೈ ಫುಲ್ ಆ್ಯಕ್ಷನಲ್ಲಿರ್ತಾರೆ. ಸೊ ಅದನ್ನು ನಮ್ಮ ಡೈರೆಕ್ಟ್ರ್ ಆ್ಯಕ್ಚುಲಿ ಟ್ರೈ ಮಾಡಿದ್ದಿಲ್ಲ, ಈ ಥರ ಮಾಡಿ ನೋಡೋಣ ಅಂತ. ಅದು ಮಾಡ್ತಾ ಮಾಡ್ತಾ ಜನಕ್ಕೆ ಇಷ್ಟ ಆಗೋಕ್ಕೆ ಶುರು ಆಯಿತು. ನನ್ನನ್ನು ಬೈಕೊಳ್ಳೋರು ಇದ್ದಾರೆ, ಬಟ್ ತುಂಬ ಜನ ಇಷ್ಟನೂ ಪಡ್ತಾರೆ. ಇದು ಒಂಥರ ಕಾಮಿಕಲ್ ಕ್ಯಾರೆಕ್ಟ್ರು. ಇವಳಿಗೆ ಗೊತ್ತಿಲ್ಲ, ಇವಳೇ ಇವಳು ಲೂಸಾ, ಬುದ್ಧಿ ಇದೆ ಅವಳಿಗೆ ಇಲ್ವಾ, ಯಾಕೆ ಹಿಂಗೆ ಮಾಡ್ತಾಳೆ ಅಂತ. ಬಟ್ ಅದನ್ನು ಹಾಗೆ ಮಾಡ್ತಾ ಹೋಗಿ ಮೇಡ್ ಬೆಟರ್. ನಾನು ಮಾಡೇ ಇಲ್ಲ ಈ ಥರ ಕ್ಯಾರೆಕ್ಟರ್ಸು. ಸಮ್ಟೈಮ್ಸ್ ನನಗೆ ಬಿಗಿನಿಂಗಲ್ಲಿ ಕಷ್ಟಪಡ್ತಿದ್ದೆ, ಅಯ್ಯೋ ಇದು ಹೆಂಗಿದೆ ಹೇಳೋದು, ಈ ಡೈಲಾಗ್ ಬೇರೆ ಹಿಂಗೆ ನಿಲ್ಲಿಸ್ತೇ ಹೇಳ್ತಿರ್ತಾಳೆ, ಬಾಯೇ ಮುಚ್ಚಲ್ಲ ಅವಳು ಹೆಂಗೆ ಅಂತ. ಬಟ್ ಮಾಡ್ತಾ ಮಾಡ್ತಾ ಐ ಸ್ಟಾರ್ಟೆಡ್ ಲೈಕಿಂಗ್. ನಾನು ಮಾಡೇ ಇಲ್ಲ ಈ ಥರ ಪಾತ್ರ. ಆ್ಯಂಡ್ ಇದಕ್ಕೆ ಸಿಕ್ಕಷ್ಟು ಹೆಸರು ನನಗೆ ಯಾವ ಪಾತ್ರದಲ್ಲೂ ಸಿಕ್ಕಿಲ್ಲ. ಸೊ ಐ ಲವ್ ಇಟ್. ಪ್ರತಿ ಸಲ ಅನ್ಕೋದೆ, ಅಯ್ಯೋ ಐ ಮಿಸ್ ಬೀಯಿಂಗ್ ಶಾಂತಿ. ದಿಸ್ ಇಸ್ ಅ ವೆರಿ ಫನ್ನಿ ಕ್ಯಾರೆಕ್ಟರ್. ಅವ್ನು ಜಾಲಿ, ಅವಳಿಗೆ ಏನು ಬಾದರಿಲ್ಲ. ಅವಳು ಅಂದ್ಕೊಂಡಿದ್ದು ಆಗ್ಬಿಡ್ಬೇಕು, ಅದಕ್ಕೆ ಪ್ರಪಂಚನೇ ಶಿ ಡಸಂಟ್ ಕೇರ್. ಅವಳು ಫೋಕಸ್ ಇಷ್ಟೇ ಹಿಂಗೆ ಕುದುರೆ ಕಟ್ದಂಗೆ. ಬಟ್ ಲವಿಂಗ್, ಲೈಕ್ ಐ ಸೆಡ್, ನಮ್ಮ ಟೀಮು ಅಷ್ಟೇ ಸಪೋರ್ಟಿವ್ ಆಗಿರೋದ್ರಿಂದ ಇಟ್ಸ್ ಫನ್ ಆಲ್ವೇಸ್. ನಾವು ಎಪಿಸೋಡ್ ಆಸೆ ಶೂಟಿಂಗ್ ಬಂದಂಗೆ ನಮ್ಗೆ ಫನ್ನು. ವಾವ್, ಇವತ್ತೇನೋ ಇರುತ್ತೆ ಸೀನು, ಇವತ್ತು ನೋಡು ಬೇರೆ ಥರ ಇರುತ್ತೆ, ಇವತ್ತು ಮಜಾ ಇರುತ್ತೆ ಅಂತ. ಸೊ ವಿ ಎಂಜಾಯ್ ಸೋ ಮಚ್. ಹಂಗಾಗಿ ಈ 500 ಎಪಿಸೋಡ್ನು ಇಷ್ಟು ಹ್ಯಾಪಿಯಾಗಿ ನಾವು ತಗೋತಿರೋದು ಆ ಒಂದು ಕಾರಣಕ್ಕೇ.